and craft of India by to all eligible applicants on to promote ಕೋಟಿಗೂ ಹೆಚ್ಚು ಮೌಲ್ಯದ ರೈಲ್ವೆ ಯೋಜನೆಗಳ ಶಂಕುಸ್ಥಾಪನೆ ಮಾಡಿರೋ ಖುಷಿಯ ಸಂಗತಿ. ಈ ದಿನ ನಡೆಯುತ್ತಿರುವ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಮತ್ತು 10 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಹಸಿರು ನಿಶಾನೆ ತೋರಿಸುತ್ತಿದ್ದು ಶುಭವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಧಾನಮಂತ್ರಿಯವರು ಒಂದೇ ದಿವಸ 10 ವೇದಿಕೆ ಮೇಲೆ ರೈಲು ಒಂದೇ ಮಾತರಂ ಎಂಬುದು ಇಡೀ ಎಲ್ಲರಿಗೂ ಅನುಕೂಲವಾದಂಥ ರೈಲ್ವೆ ಮಾಡಿರತಕ್ಕಂಥದ್ದು ಉಪಯುಕ್ತವಾಗಿದೆ. ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ರೈಲ್ವೆ ಸ್ಟೇಷನ್ನಿಗೆ ಏನೇನು ಅನುಕೂಲಗಳು ಸೌಲಭ್ಯಗಳು ಬೇಕು ಅದನ್ನು ಮಾಡಬೇಕು. ಯಾಕಪ್ಪ ಅಂದ್ರೆ ನಮ್ಮ ಮುಂದೆ ಇಲ್ಲೇ ಆಂಧ್ರ ಪ್ರದೇಶದಲ್ಲಿ ನಮ್ದಿರ್ತಕ್ಕಂಥ ಗುಂಟೂರು ನಮಗಿಂತ ಸಣ್ಣ ಪ್ರದೇಶದಲ್ಲಿದ್ದರೂ ಸತ್ಯನಾಗಿ ಎಲ್ಲ ಕನ್ನೆಕ್ಟಿವಿಟೀಸ್ ಅದಾವೆ. ಅದೇ ರೀತಿಯಾಗಿ ಇವಾಗ ಸಣ್ಣವು ಹಿಂದೆ ನಮ್ಮ ಇಲ್ಲೇ ಗಂಗಾವತಿ ಅವೆಲ್ಲ ಸಣ್ಣ ಸ್ಟೇಷನ್ ಇದ್ರು ಸತ್ಯನಾಗಿ ಪೂರ ಅನುಕೂಲವಾಗಿ ಅವಕ್ಕೆಲ್ಲ ಸಮಜಾಯಿಸಿಕೊಟ್ಟಿದ್ದಾರೆ. ದಯಮಾಡಿ ಇಲ್ಲಿ ಸತ್ಯನಾಗಿ ಅದೇ ರೀತಿ ನಮ್ಮ ಇದು ಪುರಾತನ ಕಾಲದ್ದು ಮೊದಲೇ ಕಾಲದ ಸ್ಟಾರ್ಟಿಂಗ್ಲಿಂದ ಇದೆ, ಇವತ್ತಿಂದೇನಲ್ಲ ನಮ್ಮ ರೈಲ್ವೆ ಸ್ಟೇಷನ್ನು. ಅದಕ್ಕೆ ಎಲ್ಲ ಸೌಕರ್ಯಗಳು ಒದಗಿಸಬೇಕು. ಅಧಿಕಾರಿಗಳು ಅದಕ್ಕೆ ಗಮನ ಕೊಟ್ಟು ಹೆಚ್ಚಿನ ಅನುಕೂಲ ಪ್ರಯಾಣಿಕರಿಗೆ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳಿ ನಾನು 2 ಮಾತುಗಳು ಮುಗಿಸಿದ್ದೇನೆ. 10 ವಂದೇ ಭಾರತ್ ಟ್ರೈನ್ಸ್ಗೆ ಇವತ್ತು ಫ್ಲಾಗ್ ಮಾಡ್ತಾ ಇದ್ದಾರೆ. ಇದು ಈ ನಿಟ್ಟಿನಲ್ಲಿ ಇದು 2ನೇ ಪ್ರೋಗ್ರಾಮು. ಈಗಾಗಲೇ 2 ತಿಂಗಳದೊಂದೇ ಒಂದು ಭಾರಿ ದೊಡ್ಡ ಪ್ರೋಗ್ರಾಮು ಆಲ್ ಓವರ್ ಇಂಡಿಯಾ ಹಮ್ಮಿಕೊಳ್ಳಲಾಗಿದೆ. ಅದರ ಡೆವಲಪ್ಮೆಂಟ್ಸ್ ಈಗಾಗಲೇ ನಾವು ನೋಡ್ತಾ ಇದ್ವಿ. ಮೊದಲು ಏನು ವಂದೇ ಭಾರತ್ ಸ್ಟೇಷನ್ಸ್ ಏನು ಇನಾಗ್ರೇಟ್ ಮಾಡಿದ್ದಾರೆ ಅವೆಲ್ಲ ಕೂಡ ಇವತ್ತು ಡೆವಲಪ್ಮೆಂಟ್ ಕಾಣ್ತಾ ಇದೆ. ಇತ್ತೀಚಿನ ಈ ಕಳೆದ 2-3 ವರ್ಷಗಳಲ್ಲಿ ರೈಲ್ವೇಸ್ನಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತಾ ಇದೆ. ಹೊಸ ರೂಟ್ಸ್ ಆಗಿರ್ಬೋದು, ಎಲೆಕ್ಟ್ರಿಫಿಕೇಷನ್ ಆಗಿರ್ಬೋದು, ಹೊಸ ಟ್ರೈನ್ಸ್ ಆಗಿರ್ಬೋದು, ವಂದೇ ಭಾರತ್ ಟ್ರೈನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಇಂಟ್ರಡ್ಯೂಸ್ ಮಾಡಲಾಗಿದೆ. ಮತ್ತು ಮುಖ್ಯವಾಗಿ ಏನಂತಂದರೆ ಎಲ್ಲ ಸ್ಟೇಷನ್ಸ್, ಹಳೆ ಸ್ಟೇಷನ್ಸ್ನೆಲ್ಲ ಒಂದು ಮಾಡರ್ನೈಸ್ ಮಾಡಿ ಅದಕ್ಕೊಂದು ಫೇಸ್ ಲಿಫ್ಟ್ ಕೊಡುವಂಥದ್ದು ಇದು ಒಂದು ಭಾರಿ ದೊಡ್ಡ ಕಾರ್ಯಕ್ರಮ. ಇದಕ್ಕೆ ನಾವು ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು ರೈಲ್ವೆ ಮಿನಿಸ್ಟರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಈಗ ಮುಖ್ಯವಾಗಿ ಇವತ್ತಿನ ಸಬ್ಜೆಕ್ಟ್ ಏನಂದರೆ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಸ್ಕೀಮ್ ವಿತ್ ಆಬ್ಜೆಕ್ಟಿವ್ ಟು ಪ್ರಮೋಟ್ ವೋಕಲ್ ಟು ಲೋಕಲ್. ಇದೇನಂತಂದರೆ ಇಲ್ಲಿ ಲೋಕಲ್ ಆಗಿ ಆಯಾ ಸ್ಟೇಷನ್ಸ್ ಸುತ್ತಮುತ್ತ ಏನು ಪ್ರಾಡಕ್ಟ್ಸ್ ಇದ್ದಾವೋ ಅವಕ್ಕೊಂದು ಮಾರ್ಕೆಟಿಂಗ್ ಫೆಸಿಲಿಟಿ ಕೊಟ್ಟು ಆಯಾ ಸ್ಟೇಷನ್ಸ್ಲಿಂದ ಅದನ್ನು ಇಂಪ್ರೂವ್ ಮಾಡಬೇಕಂತೇಳಿ, ಹಾಗೂ ರೈಲ್ವೆ ಕೂಡ ಒಂದಿಷ್ಟು ಇನ್ಕಮ್ ಬರಲಿ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ನಾನು ಬೇರೆ ಸ್ಟೇಷನ್ಸ್ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಬಳ್ಳಾರಿ ಸುತ್ತಮುತ್ತ ಏನಂತಂದರೆ ಮೇನ್ಲಿ ಜೀನ್ಸ್, ನಾವು ಇಂಟರ್ನ್ಯಾಷನಲಿ ಫೇಮಸ್ ಜೀನ್ಸ್. ಆಲ್ಮೋಸ್ಟ್ ಈಗ ಕಳೆದ 2-3 ವರ್ಷದಿಂದ ಈ ಜೀನ್ಸ್ ಕಾರ್ಖಾನೆಗಳು ಕುಂಠಿತವಾಗಿ ಬರ್ತಾ ಇದ್ದಾವೆ. ಯಾಕಂತಂದರೆ ಮಾರ್ಕೆಟ್ ಇಲ್ಲ ಅಂತೇಳಿ ಮಾರ್ಕೆಟಿಂಗ್ನಲ್ಲಿ ಮೇನ್ಲಿ ದೇ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಈ ಜೀನ್ಸ್ಗೆ ಇಲ್ಲಿ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ರೈಲ್ವೆ ಅಥಾರಿಟೀಸ್ಗೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಮಾರ್ಕೆಟಿಂಗ್ ಎವಿನ್ಯೂಸ್ ಆರ್ ಮಾರ್ಕೆಟಿಂಗ್ ಔಟ್ಲೆಟ್ಸ್ ಫಾರ್ ಜೀನ್ಸ್ ಕ್ರಿಯೇಟ್ ಮಾಡಬೇಕಂತೇಳಿ ತಮ್ಮ ಹೈಯರ್ ಆಫೀಸರ್ಸನ್ನ ಹೇಳಬೇಕಾಗತ್ತಂತೇಳಿ ಹೇಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸುತ್ತಮುತ್ತ ಈ ಆಗ್ರೋ ಬೇಸ್ಡ್ ಹಾರ್ಟಿಕಲ್ಚರ್, ಮೇನ್ಲಿ ಹಾರ್ಟಿಕಲ್ಚರಲ್ ಪ್ರಾಡಕ್ಟ್ಸು, ಡ್ರೈ ಫಿಕ್ಸ್ ಅಂಡ್ ಕೆಲವು ಆಫ್ಟರ್ ಪ್ರಾಸೆಸಿಂಗ್ ಎಲ್ಲ ಮಾರ್ಕೆಟಿಗೆ ಬರ್ತಾ ಇದ್ದಾವೆ. ಅವಕ್ಕೂ ಕೂಡ ಒಂದು ಮಾರ್ಕೆಟಿಂಗ್ ಔಟ್ಲೆಟ್ ಕೊಡಬೇಕಂತೇಳಿ ಹೇಳ್ತಾ ಇದ್ದೀವಿ. ನಮ್ಮ ಬಳ್ಳಾರಿ ಕೂಡ ಒನ್ ಆಫ್ ದ ಮಾರ್ಕೆಟಿಂಗ್ ಔಟ್ಲೆಟ್ ಆಗಿರೋದ್ರಿಂದ ಸೊ ಇಂಥವಕ್ಕೆಲ್ಲ ಇಲ್ಲಿ ಲೋಕಲ್ ಇರುವಂಥ ಈ ಪ್ರಾಡಕ್ಟ್ಸ್ಗೆ, ಇಲ್ಲಿ ಲೋಕಲ್ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗಲೇ ಅಥವಾ ಪ್ರಾಸೆಸಿಂಗ್ ಆಗಲೇ ಮಾಡುವಂಥ ಈ ಪ್ರಾಡಕ್ಟ್ಸ್ಗೆ ಒಂದು ಉತ್ತೇಜನ ಕೊಡಬೇಕಂತೇಳಿ, ಈ ಉತ್ತೇಜನ ಕೊಡೋದಕ್ಕೆ ಇದೊಂದು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಆ್ಯಂಡ್ ವೋಕಲ್ ಫಾರ್ ಲೋಕಲ್
ಇದು ಒಂದು ಒಳ್ಳೆ ಹಾದಿ ಆಗಿರುತ್ತೆ. ಸೊ ಇದಕ್ಕೆ ನಾವೆಲ್ಲ ಕೂಡ ಸಹಕಾರ ಮಾಡಬೇಕು. ಏನೇನು ಈ ಏರಿಯಾದಲ್ಲಿ ಏನೇನು ಪ್ರಾಡಕ್ಟ್ಸ್ ಉದ್ಭವ ಆಗ್ತಿದ್ದಾವೆ ಅಥವಾ ಪ್ರಾಸೆಸ್ ಆಗ್ತಿದ್ದಾವೆ, ನಾವು ಮೇಯ್ನ್ಲಿ GM ZRUCCಗೆ ಅವ್ರ ಗಮನಕ್ಕೆ ತಗೊಂಡೋಗಿ ಅದನ್ನು ಇಲ್ಲಿ ಆ ಔಟ್ಲೆಟ್ಸ್ನ ಪ್ರೊವೈಡ್ ಮಾಡೋಣ ಅಂತೇಳಿ ನಾನು ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಯಾರನ್ನ ಕೂಡ ಇಲ್ಲಿ ಮಾರ್ಕೆಟಿಂಗ್ ಮಾಡಿ ಬಯಸಿದರೆ ನನ್ನ ಗಮನಕ್ಕೆ ತಂದರೆ ಅದನ್ನು ನಾನು ಸೂಕ್ತವಾದಂಥ ಆಫೀಸರ್ಸ್ಗೆ ಅವ್ರ ಗಮನಕ್ಕೆ ಒಯ್ದು ಅದಕ್ಕೆ ಒಂದು ಔಟ್ಲೆಟ್ ಪ್ರೊವೈಡ್ ಮಾಡುವಂಗೆ ಮಾಡ್ತೀನಿ ಅಂತೇಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.